ಫ್ರೆಂಡ್, ನಿನ್ನೆ ನಡೆದ ಅಫ್ಘಾನಿಸ್ತಾನ ಹಾಗೆ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಈ ಒಂದು 8ನೇ ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲಿ ಟೋಟಲ್ ಆಗಿ ಅಫ್ಘಾನಿಸ್ತಾನ 8 ರನ್ನಿಗೆ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಅಫ್ಘಾನಿಸ್ತಾನ ಇನ್ನೂ ಕೂಡ ಸೆಮಿಫೈನಲ್ ಆಸೆ ಜೀವಂತ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಟೀಮ್, ಈ ಇಂಗ್ಲೆಂಡ್ ಕ್ರಿಕೆಟ್ ಹುಟ್ಟಿದ್ದೇ ಇಂಗ್ಲೆಂಡ್ ನಲ್ಲಿ. ಈ ಒಂದು ಇಂಗ್ಲೆಂಡ್ ತಂಡಕ್ಕೆ ಮನೆ ಕಳಿಸಿದ ಅಫ್ಘಾನಿಸ್ತಾನ ತುಂಬಾನೇ ಗ್ರೇಟ್ ಆಗ್ತಾ ಇದೆ ಫ್ರೆಂಡ್. ಲೇಟ್ ಆಗಿ ಬಂದ್ರು ಕೂಡ ಇಂಟರ್ನ್ಯಾಷನಲ್ಗೆ ಇವರ ಒಂದು ಪ್ರದರ್ಶನ ಮೆಚ್ಚಬೇಕು ಫ್ರೆಂಡ್. ಇವ್ರು ನೋಡಿ ಪಾಕಿಸ್ತಾನ ಕಲಿಬೇಕು, ಅಫ್ಘಾನಿಸ್ತಾನ ನೋಡಿ ಪಾಕಿಸ್ತಾನ ಕಲಿಬೇಕು ಅಂತ ಪ್ರದರ್ಶನ ಕೊಟ್ಟಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಟೀಮ್ಗೆ 325 ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ ಫ್ರೆಂಡ್. ಇಂಗ್ಲೆಂಡ್ ಅಂತ ಟೀಮ್ಗೆ 325 ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇವರ ಒಂದು ಪ್ರದರ್ಶನ ICC ಟೂರ್ನಮೆಂಟ್ ನಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು 2020 ವರ್ಲ್ಡ್ ಕಪ್ ಆಯ್ತು, ಹಾಗೆ ICC ವರ್ಲ್ಡ್ ಕಪ್ ಆಯ್ತು. ಈ ಎರಡು ಟೂರ್ನಮೆಂಟ್ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಕೂಡ ಕೊಟ್ಟಿದ್ರು. 23, 24ರಲ್ಲಿ, 25ರಲ್ಲಿ ಕೂಡ ಚಾಂಪಿಯನ್ ಟ್ರೋಫಿಲಿ ಅದೇ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಫ್ಘಾನಿಸ್ತಾನದವರು. ಟೋಟಲ್ ಹೇಳ್ಬೇಕಂದ್ರೆ ಇಂಗ್ಲೆಂಡ್ ನ ಸೀದಾ ಮನೆ ಕಳಿಸಿದ್ರು. 2-2 ಮ್ಯಾಚ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಆಸ್ಟ್ರೇಲಿಯಾ ವಿರುದ್ಧ ಒಂದು ಮ್ಯಾಚ್ ಸೋತಿದೆ, ಹಾಗೆ ಅಫ್ಘಾನಿಸ್ತಾನ ವಿರುದ್ಧ ಒಂದು ಮ್ಯಾಚ್ ಇದೆ ಇಂಗ್ಲೆಂಡ್ ಫ್ರೆಂಡ್. ಸೋಸಿದಾಗ ಇನ್ನೊಂದು ಮ್ಯಾಚ್ ಆಡಿ ಡೈರೆಕ್ಟ್ ಆಗಿ ಅವರು ಮನೆ ಹೋಗ್ತಾರೆ. ಈಗ ಇರೋದು ಬಿ ಗ್ರೂಪ್ ನಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈಗ ಸೌತ್ ಆಫ್ರಿಕಾ ಹೈಯೆಸ್ಟ್ ರನ್ ರೇಟ್ ಇದೆ. ಒಂದು ಮೀಡಿಯಂ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ರನ್ ರೇಟ್ ಇದೆ. ಮೈನಸ್ ಆಗಿ 900 ಚಿಲ್ಲರ ಅಫ್ಘಾನಿಸ್ತಾನ ರನ್ ರೇಟ್ ಹೊಂದಿದೆ ಫ್ರೆಂಡ್. ಟೋಟಲ್ ಈಗ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಮ್ಯಾಚ್ ಇದೆ ಫ್ರೆಂಡ್. ಈ ಒಂದು ಮ್ಯಾಚ್ ನಿರ್ಣಾಯಕ ಪಂದ್ಯ. ಅಂದ್ರೆ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ಗೆ ಡೈರೆಕ್ಟ್ ಆಗಿ. ಅಂದ್ರೆ ಈಗ ಏನಾದ್ರೂ ಅಫ್ಘಾನಿಸ್ತಾನ ಏನಾದ್ರೂ ಗೆದ್ರೆ ಸೌತ್ ಆಫ್ರಿಕಾ ಹಾಗೆ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ. ಆಸ್ಟ್ರೇಲಿಯಾದವರು ಏನಾದ್ರು ಗೆದ್ರೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಸೆಮಿಫೈನಲ್ ಹೋಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಗೆಲ್ಬೇಕಾಗಿದ್ದು ಅಫ್ಘಾನಿಸ್ತಾನ ಹಾಗೆ ಆಸ್ಟ್ರೇಲಿಯಾ. ಈ ಎರಡರಲ್ಲಿ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಸೌತ್ ಆಫ್ರಿಕಾಗೆ 900+ ರನ್ ರೇಟ್ ಇದೆ. ಅವ್ರನ್ನ ಟಚ್ ಮಾಡೋಕ್ಕೂ ಕೂಡ ಆಗಲ್ಲ. ಅವ್ರೇನಪ್ಪ ಜಸ್ಟ್ ಗೆದ್ರೆ ಸಾಕು ಆರಾಮಾಗಿ ಸೆಮಿಫೈನಲ್ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ಟ್ವಿಸ್ಟ್ ಇದೆ ಬಿ ಗ್ರೂಪ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ನಲ್ಲಿ ಜಸ್ಟ್ ಗೆದ್ರೆ ಸಾಕು. ಬಹಳ ರನ್ ರೇಟ್ ಇಂದ ಕೂಡ ಸೋತ್ರು ಕೂಡ ಅಫ್ಘಾನಿಸ್ತಾನ ಸೌತ್ ಆಫ್ರಿಕಾಗೆ ಕಷ್ಟ ಇದೆ ಫ್ರೆಂಡ್ ಇಂಗ್ಲೆಂಡ್ ವಿರುದ್ಧ. ಟೋಟಲ್ ಆಗಿ ಜಸ್ಟ್ ಗೆದ್ರೆ ಸಾಕು, ಅವರು ಆರಾಮಾಗಿ ಸೆಮಿಫೈನಲ್ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ ಅಫ್ಘಾನಿಸ್ತಾನ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಈ ಒಂದು ಬ್ಯಾಟಿಂಗ್ ಆರಂಭ ಮಾಡಿದ ಅಫ್ಘಾನಿಸ್ತಾನಕ್ಕೆ ಸ್ವಲ್ಪ ಆರಂಭದಲ್ಲಿ ಒಂದು ವಿಕೆಟ್ ಹೋಯ್ತು. ಆಮೇಲೆ ಇಮ್ರಾನ್ ಅವರು ಟೋಟಲ್ ಆಗಿ ಇಂಗ್ಲೆಂಡ್ ಬೌಲರ್ನ ಮುಗ್ಗ ತಳ್ಕೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಇವರ ಒಂದು ಬ್ಯಾಟಿಂದ ಬಂದಿರೋದು 177 ರನ್. ಇದರಲ್ಲಿ ಪ್ರಮುಖ 6 ಸಿಕ್ಸ್ಗಳು ಇದೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡರು ಇವರು ಒಬ್ಬರನ್ನ ಔಟ್ ಮಾಡಿದ್ರೆ ಆರಾಮಿಗೆ ಟೀಮ್ ಗೆಲ್ತಿತ್ತು. ಇವರು ಒಬ್ಬರು ಕಡೆಯಿಂದ ಸೋಲ್ಬೇಕಾಯ್ತು ಅನ್ಕೊಂತೀನಿ ಫ್ರೆಂಡ್. ಯಾಕಪ್ಪ ಅಂದ್ರೆ ಇವರೇ ಹೈಯೆಸ್ಟ್ ರನ್ ಮಾಡಿದ್ದು ಫ್ರೆಂಡ್. ಅಫ್ಘಾನಿಸ್ತಾನ ಪರವಾಗಿ 177 ರನ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ರನ್ ಮಾಡಿದಕ್ಕೆ ಟೋಟಲ್ ಆಗಿ ಎಲ್ಲರೂ ಕೂಡ ಸ್ವಲ್ಪ ರನ್ ಮಾಡಿದ್ರು. ಇವ್ರದೇ ಹೈಯೆಸ್ಟ್ ರನ್. ಸ್ವಲ್ಪ ರನ್ ಮಾಡಿ ಟೋಟಲ್ ಆಗಿ 325 ರನ್ ಟಾರ್ಗೆಟ್ ಕೊಟ್ಟರು ಇಂಗ್ಲೆಂಡ್ ಟೀಮ್ಗೆ ಅಫ್ಘಾನಿಸ್ತಾನದವರು. ಈ ಒಂದು ಟಾರ್ಗೆಟ್ ನ ಬೆನ್ನತ್ತಕ್ಕೆ ಚೇಸ್ ಮಾಡಕ್ಕೆ ಬಂದ ಇಂಗ್ಲೆಂಡ್ ಟೀಮ್ಗೆ ಸಾಲ್ಟ್ ಔಟ್ ಆದ್ರು, ಡುಕೆಟೋ ಔಟ್ ಆದ್ರು. ಆಮೇಲೆ ಬಂದ ಜೋ ರೂಟ್ ಹಾಗೆ ಜೋಸ್ ಬಟ್ಲರ್, ಇವರಂತ ಚೆನ್ನಾಗಿಂತ ಪಾರ್ಟ್ನರ್ಶಿಪ್ ಬಂತು ಫ್ರೆಂಡ್. ಟೋಟಲ್ ಆಗಿ 38 ರನ್ ಮಾಡಿ ಜೋಸ್ ಬಟ್ಲರ್ ಸ್ವಲ್ಪ ಔಟ್ ಆದ್ರೆ, ಆಮೇಲೆ ಜೋ ರೂಟ್ ನಿಧಾನಗತಿಯಿಂದ ಅರ್ಧಶತಕ ಮಾಡ್ಕೊಂಡ್ರು. ಅವ್ರ ಜೊತೆಗೆ ಆಲ್ರೌಂಡರ್ ಕೂಡ ಸ್ವಲ್ಪ ಸಾಥ್ ಕೊಟ್ರು. ಅದು ಕೂಡ 120 ರನ್ನಿಗೆ ರೂಟ್ ಅವರು ಮೇಲೆ ಹೊಡೆಯೋಕೆ ಹೋಗಿ ಸ್ವಲ್ಪ ಎಡ್ಜ್ ಆಗಿ ಕೀಪರ್ಗೆ ಔಟ್ ಆದ್ರು. ಅಲ್ಲಿಂದ ತಿರುಗ್ತು ಮ್ಯಾಚ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಟೋಟಲ್ ಆಗಿ ಹಂಗಿಂಗ್ ಮಾಡ್ಕೊಂತ ಬಾಲರು ಸ್ವಲ್ಪ ಮ್ಯಾಚ್ ತರೋದು, ಮತ್ತೆ ಅಫ್ಘಾನಿಸ್ತಾನ ಕಡೆ ಹೋಗೋದು, ಮತ್ತೆ ಇಂಗ್ಲೆಂಡ್ ಪರ ಹೋಗೋದು. ಟೋಟಲ್ ಆಗಿ ಲಾಸ್ಟ್ ಓವರ್ಗೆ
13 ರನ್ ಬೇಕಾಗಿತ್ತು ಫ್ರೆಂಡ್. 13 ರನ್ನು ಹೊಡೆಯಕ್ಕೆ ಆಗ್ಲಿಲ್ಲ. ಟೋಟಲ್ ಆಗಿ 2 ಬಾಲಿಗೆ 7 ಬೇಕಿತ್ತು ಅವಾಗ. ಸಾರಿ, 2 ಬಾಲಿಗೆ 9 ರನ್ ಬೇಕಿತ್ತು. ಒಂದು ಸಿಂಗಲ್ ತೆಗೆದ್ರು. ಆಮೇಲೆ ಹೊಡೆದ್ರು, ಕ್ಯಾಚ್ ಆಯ್ತು, ಆಲ್ ಔಟ್ ಆದ್ರು ಇಂಗ್ಲೆಂಡ್ ಟೀಮ್. ಇದರಿಂದ 8 ರನ್ನಿಂದ ಇಂಗ್ಲೆಂಡ್ ಟೀಮ್ ಸೋತಿದೆ. 8 ರನ್ನಿಂದ ಅಫ್ಘಾನಿಸ್ತಾನ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಅಫ್ಘಾನಿಸ್ತಾನದವರು ICC ಟೂರ್ನಿಮೆಂಟ್ ನಲ್ಲಿ ಕಿಂಗ್ ಅನ್ನೋದು ಕೂಡ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟೀಮ್ ಇದೆಯಲ್ಲ, ಇದು ಬಿಟ್ಟರೆ ಚಾಂಪಿಯನ್ ಟ್ರೋಫಿನೇ ಗೆದ್ಕೊಂಡು ಹೋಗೋ ಟೀಮ್ ಇದೆ ಫ್ರೆಂಡ್. ಟೋಟಲ್ ಆಗಿ ಇವ್ರಿಗೆ ಮುಳುವಾಗೋದು ಎಲ್ಲಪ್ಪ ಅಂದ್ರೆ ಸೆಮಿಫೈನಲ್ ಬಂದ್ರು ಕೂಡ ಇವ್ರಿಗೆ ಮುಳುವಾಗೋದು ಇಂಡಿಯಾ ವಿರುದ್ಧ ಆಡಕ್ಕೆ ಪ್ರದರ್ಶನ ಕೂಡ. ಇಂಡಿಯಾ ವಿರುದ್ಧ ಇವರೊಂದು ಬಾಲ ಬಿಚ್ಚೋಕಾಗಲ್ಲ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಂಡಿಯಾದವರ ಸ್ಟ್ರೆಂತ್ ಬೇರೆ, ಇನ್ನು ಉಳುಕಿದ ಟೀಮ್ಗಳು ಸ್ಟ್ರೆಂತ್ ಬೇರೆ. ಯಾಕಪ್ಪ ಅಂದ್ರೆ ಇಂಡಿಯಾದವ್ರ ಬಾಲಿಂಗ್ ಸ್ವಲ್ಪ ಚೆನ್ನಾಗಿರುವಂತ ಪೇಸ್ ಇದೆ. ಆ ಒಂದು ಪೇಸಿಗೆ ಅಫ್ಘಾನಿಸ್ತಾನ ತಡೆಯಲ್ಲ. ಅವ್ರಿಗೆ ಇವ್ರಿಗೆ ಮುಖಾಮುಖಿ ಆಗುತ್ತೆ ಅನ್ಸುತ್ತೀನಿ ಇವರೆಲ್ಲ ಸೆಮಿಫೈನಲ್ ಬಂದ್ರೆ. ಟೋಟಲ್ ಆಗಿ ನೋಡೋಣ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಫ್ರೆಂಡ್. ಟೋಟಲ್ ಆಗಿ ಅಫ್ಘಾನಿಸ್ತಾನ್ ಗೆದ್ದಿದೆ. ಹಾಗೆ ಯಾರು ಹೋಗ್ಬೋದು ಬಿ ಗ್ರೂಪ್ ನಲ್ಲಿ, ಯಾರು ಸೆಮಿಫೈನಲ್ ಹೋಗ್ಬೋದು ಅಂತ ಕಮಿಟ್ ಮೂಲಕ ತಿಳಿಸಿ. ನಿಮಗೆ 3 ಆಪ್ಷನ್ ಇದೆ, ಒಂದು ಸೌತ್ ಆಫ್ರಿಕಾ, ಒಂದು ಆಸ್ಟ್ರೇಲಿಯಾ, ಒಂದು ಅಫ್ಘಾನಿಸ್ತಾನ್. ಯಾರು ಸೆಮಿಫೈನಲ್ ಹೋಗ್ತಾರೆ ಅಂತ ಕಮಿಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟೆಂಪಸ್ ಮಾಡಿ ಅಂತ ವಿಡಿಯೋಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.